ದಿಢೀರಂತ ಮತ್ತೆ ಇಳಿಕೆ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಚಿನ್ನಾಭರಣ ಪ್ರಿಯರಿಗೆ ಕೊನೆಗೂ ಬಂತ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಒಂದು ಕಡೆಗೆ ಕೇಂದ್ರ ಸರ್ಕಾರದ ನಿಯಮಗಳಾಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ನಿಯಮಗಳಾಗಿರ್ಬೋದು, ಮತ್ತೊಂದು ಕಡೆಗೆ ಬಂಗಾರ ಖರೀದಿ ಮಾಡೋರ ಸಂಖ್ಯೆ ಇನ್ನೂ ಕೂಡ ಭಾರತದಲ್ಲಿ ಜಾಸ್ತಿ ಇದೆ. ನೋಡಿ, ಇವತ್ತು ನಾವು ಕರ್ನಾಟಕದಲ್ಲಿ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ, ಈಗ ತಗೋಬೇಕಾ ಬೇಡವಾ? ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಜನ ಎಲ್ಲಿ ಮೋಸ ಹೋಗ್ತಾರೆ, ನಾವು ಹೇಳೋ ಒಂದು ಸೀಕ್ರೆಟ್ ಟ್ರಿಕ್ ಇಂದ ನೀವು ಕಡಿಮೆ ಬೆಲೆಗೆ ಬಂಗಾರವನ್ನ ಖರೀದಿ ಕೂಡ ಮಾಡಬಹುದು. ಇನ್ನು ಮುಖ್ಯವಾಗಿ ಬಂಗಾರ ಖರೀದಿ ಮಾಡುವಾಗ ಎಲ್ಲಿ ನೀವು ಮೋಸ ಹೋಗ್ತೀರಾ, ಆ ಒಂದು ಕೆಲಸ ಮಾಡಿದ್ರೆ ನೀವು ಆರಾಮವಾಗಿ ಕಡಿಮೆ ಬೆಲೆಗೆ ಬಂಗಾರವನ್ನ ತಗೋಬಹುದು. ವೀಕ್ಷಕರೇ, ಬಂಗಾರ ಖರೀದಿಯಲ್ಲಿ ಹೇಗೆಲ್ಲ ಮೋಸ ನಡೆಯುತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಡ್ತಾ ಇರೋದ್ರಿಂದ ನೀವು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ಲೇಬೇಕಾಗುತ್ತೆ. ನೋಡಿ, ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಸಮಾರಂಭಗಳಿರ್ಲಿ ಅಥವಾ ನೀವೇನಾದ್ರೂ ಆಭರಣ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಹೂಡಿಕೆಗೋಸ್ಕರ ಅಂತ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಎದಕ್ಕಂದ್ರೆ ಬಂಗಾರ ಖರೀದಿ ಮಾಡೋರಿಗೆ ಇವತ್ತು ಗುಡ್ ನ್ಯೂಸ್ ಕೂಡ ಬರಲಿದೆ. ಇನ್ನೊಂದು ಕಡೆಗೆ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ಉತ್ತರ ಕೊಡಬಹುದು. ವೀಕ್ಷಕರೇ, ಇವತ್ತಿನ ಪ್ರಶ್ನೆ ನಿಮಗೆಲ್ಲರಿಗೂ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರವನ್ನ ಸುಲಭವಾಗಿ ಖರೀದಿ ಮಾಡಿರ್ಬೇಕು. ಆ ಒಂದು ಬೆಲೆ ನಿಮಗೆ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ವೀಕ್ಷಕರೇ, ನೀವು ನಮಗೆ ಕೇಳೋದಾದ್ರೆ ಬಂಗಾರದ ಬೆಲೆ 1 ಲಕ್ಷ ರೂಪಾಯಿ ಆದ್ರೆ ತುಂಬಾನೇ ಒಳ್ಳೇದು, ಬಡ ಜನರು ಕೂಡ ಖರೀದಿ ಮಾಡಬಹುದು. ಆದ್ರೆ ನಿಮ್ಮ ಪ್ರಕಾರ ಎಷ್ಟಾಗಬೇಕು ಕಮೆಂಟ್ ಮಾಡಿ. ನೋಡಿ ವೀಕ್ಷಕರೇ, ಇವತ್ತು ನಾವು ನಿಮಗೆ ಬೆಳ್ಳಿ ಮತ್ತು ಬಂಗಾರ ಎರಡರ ಬಗ್ಗೆ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೂ ಮುಂದಿನ ದಿನದಲ್ಲಿ ಬಂಗಾರ ಬೆಲೆ ಏನಾಗಬಹುದು ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾವು ಮಾಹಿತಿ ಕೊಡ್ತಾ ಇದ್ದೇವೆ. ಸದ್ಯಕ್ಕೆ ಬೆಳ್ಳಿಯಿಂದ ಶುರು ಮಾಡೋದಾದ್ರೆ ವೀಕ್ಷಕರೇ, ಬೆಳ್ಳಿ ಬೆಲೆ ಈಗಾಗಲೇ ಇಳಿಮುಖದಲ್ಲಿ ಸಾಕ್ತಾ ಇದ್ರು ಕೂಡ ಒಮ್ಮೆ ಮಟ್ಟದಲ್ಲಿ ಏರಿಕೆ ಆಗಿ ಒಮ್ಮೆ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ. ನಾವು ನಿಮಗೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜಿನ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ನೋಡ್ತಿರ್ಬೋದು, ಒಂದು ದಿನ 6,000 ರೂಪಾಯಿ ಮಹಾ ಕುಸಿತ ಬೆಳ್ಳಿ ಬೆಲೆ ಕಂಡು ಬಂದಿದೆ. ಅಂದ್ರೆ ಬೆಳ್ಳಿಯಲ್ಲಿ ಬೆಳಿಗ್ಗೆಯಿಂದಲೇ ಇಳಿಕೆ ಸಾಕ್ತಾ ಇದೆ ಅಂತಾನೆ ಹೇಳ್ಬಹುದು. ಇದೇ ತರ ಇಳಿಕೆ ಆಗ್ತಾ ಹೋದ್ರೆ ಮತ್ತೆ ಬೆಳ್ಳಿ ಬೆಲೆ ಇಳಿಕೆ ಆಗಬಹುದು. ವೀಕ್ಷಕರೇ, ನೋಡಬಹುದು, ಮೊನ್ನೆ 2,77,000 ರೂಪಾಯಿ ತನಕ ಇತ್ತು. ಆದ್ರೆ ಇವತ್ತು 2,70,000 ರೂಪಾಯಿ ಅಂತ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಭರ್ಜರಿ ಒಂದು ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಕಂಡಿರುವಂತದ್ದು. ಯಾವಾಗೆಲ್ಲ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ. ವೀಕ್ಷಕರೇ, ನಾವು ನಿಮಗೆ ಮೊದಲು ಕೂಡ ಒಂದು ಮಾತು ಹೇಳಿರುವಂತದ್ದು. ಸೊ ಇವತ್ತು ಎಲ್ಲ ಯಾರೆಲ್ಲ ಬೆಳ್ಳಿಯನ್ನ 2,77,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರು, ಇವತ್ತು ಅವರಿಗೆ 7,000 ರೂಪಾಯಿ ನಷ್ಟ ಅಂತಾನು ಕೂಡ ಹೇಳ್ಬಹುದು. ಆದ್ರೆ ಯಾರೆಲ್ಲ ಕಡಿಮೆ ಇದ್ದಾಗ ಖರೀದಿ ಮಾಡಿದ್ರು, ಇವತ್ತು ಅವರಿಗೆ ಲಾಭ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ನೋಡಿ, ಈ ಒಂದು ಬೆಳ್ಳಿ ಬಂಗಾರ ಮಾರ್ಕೆಟ್ ತುಂಬಾ ವಾಲೆಟೋಲ್ ಇದೆ. ನೋಡಿ, ಮುಖ್ಯವಾಗಿ ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮವೇ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಒಂದು ಸಂಚಲನ ಮೂಡಿಸ್ತಾ ಇದೆ. ವೀಕ್ಷಕರೇ, ಕೇವಲ ಬಂಗಾರ ಭಾರತದಲ್ಲಿ ಮಾತ್ರ ಸಿಗಲ್ಲ, ಅಮೆರಿಕ, ಚೀನಾ, ರಷ್ಯಾದಲ್ಲೂ ಕೂಡ ಬಂಗಾರ ಸಿಗುತ್ತೆ. ಬಂಗಾರದ ಬೆಲೆ ನಿರ್ಧಾರ ಮಾಡೋದು ಕೇಂದ್ರ ಸರ್ಕಾರ ಅಲ್ಲ. ಕೇಂದ್ರ ಸರ್ಕಾರ ಕೇವಲ ಆಮದು ಸುಂಕ ಮತ್ತು GST ಮಾತ್ರ ಹಾಕುತ್ತೆ. ಆದ್ರೆ ಈ ಒಂದು ಬಂಗಾರದ ವ್ಯಾಲ್ಯೂ ಏನಿದೆ ನೋಡಿ, ಇದು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಟ್ರೇಡ್ ಆಗುತ್ತೆ. ಹೀಗಾಗಿ ಇದು ಇಂಟರ್ ನ್ಯಾಷನಲ್ ಬೆಲೆ ಏನಿರುತ್ತೆ ನೋಡಿ, ಅದೇ ಬೆಲೆಯಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಇವತ್ತು ಬೆಳ್ಳಿ ಬೆಲೆ 1 ಕೆಜಿಗೆ 2,85,000 ರೂಪಾಯಿ ಇರುವಂತದ್ದು. ಅಂದ್ರೆ ಕೇವಲ 100 ರೂಪಾಯಿ ಮಾತ್ರ ಇಳಿಕೆ ಆಗಿರ್ಬೋದು. ಆದ್ರೆ ಕಳೆದ ವಾರ 3,10,000 ರೂಪಾಯಿ ಇದ್ದ ಬೆಲೆ ಈಗ 2,85,000 ರೂಪಾಯಿ ಆಗಿದೆ. ಅಂದ್ರೆ ನೋಡಿ, 25,000 ರೂಪಾಯಿ ಅಷ್ಟು ಇಳಿಕೆ ಕಂಡಿದೆ 1 ಕೆಜಿ ಮೇಲೆ ಬೆಳ್ಳಿ ಬೆಲೆ. ಬಂಗಾರ ಕೂಡ ಇದೇ ತರ ಇಳಿಕೆ ಆಗ್ತಾ ಇದೆ. ನೋಡಿ, ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗುತ್ತೆ ಅಂತ ಹೇಳ್ಬಹುದು. ಯಾಕಂದ್ರೆ ನೋಡಿ, ಮುಖ್ಯವಾಗಿ ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮ ಕೊನೆ ಆಗ್ತಾ ಇದೆ. ಹೌದು, ಅಮೆರಿಕ ಯುದ್ಧದಿಂದ ಹಿಂದೆ ಸರಿತಾ ಇದೆ ಎಂಬುವ ಮಾತು ಕೂಡ ಕೇಳಿ ಬಂದಿದೆ. ಇದರಿಂದಾಗಿ ಬಂಗಾರದ ವ್ಯಾಲ್ಯೂ ಕೂಡ ಅಂದ್ರೆ ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆ ಆಗಬಹುದು. ಇನ್ನೊಂದು ಕಡೆಗೆ ಭಾರತ ನಂಬರ್ 3 ಅಂದ್ರೆ ಬಂಗಾರ ಇಂಪೋರ್ಟ್ ಮಾಡೋದ್ರಲ್ಲಿ ಭಾರತ 3ನೇ ಅತಿ ದೊಡ್ಡ ಸ್ಥಾನದಲ್ಲಿರುವಂತದ್ದು. ನರೇಂದ್ರ ಮೋದಿಜಿಯವರು ಪ್ರಧಾನಿಯವರೇ 1 ವರ್ಷಗಳ ಕಾಲ ಬಂಗಾರ ಜನರು ಖರೀದಿ ಮಾಡಬೇಡಿ ಅಂತ ಹೇಳಿದಾಗ ಇದ್ರದ್ದು ಮಾರ್ಕೆಟ್ ಅಂದ್ರೆ ಭಾರತದಲ್ಲಿ ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆಗಿದೆ. ಇದರಿಂದಾಗಿ ಡಿಮ್ಯಾಂಡ್ ಕೂಡ ಕಡಿಮೆ ಆಗಿದೆ. ಬಂಗಾರದ ಬೆಲೆ ಏರಿಕೆನಾಗ್ತಾ ಇಲ್ಲ, ಇಳಿಕೆನಾಗ್ತಾ ಇಲ್ಲ, ಒಂದು ರೇಂಜ್ ಬೌಂಡ್ ಮೂವ್ಮೆಂಟ್ ಅಲ್ಲಿ ಸಿಕ್ಕಾಕಿಕೊಂಡಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ಯಾವಾಗ ಜನರು ಬಂಗಾರ ಬೆಳ್ಳಿ ಖರೀದಿ ಮಾಡೋದು ಪೂರ್ತಿ ಪ್ರಮಾಣದಲ್ಲಿ ನಿಲ್ಲಿಸ್ತಾರೆ ನೋಡಿ, ಜನರು ಅಂದ್ರೆ ಕೇವಲ ಭಾರತದವರು ಮಾತ್ರ ಅಲ್ಲ, ಅಮೆರಿಕ ಆಗಿರ್ಬೋದು, ಚೀನಾ, ರಷ್ಯಾದವರು ಕೂಡ, ವಿದೇಶಿ ಬ್ಯಾಂಕ್ಗಳು ಕೂಡ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದನ್ನ ಬಂದ್ ಮಾಡಿದ್ರೆ ಬಂಗಾರದ ಬೆಲೆ ಪಾತಾಳಕ್ಕೆ ಕುಸಿಯೋದು ಗ್ಯಾರಂಟಿ. ಆದ್ರೆ ಈ ತರ ಆಗ್ಬೇಕಂದ್ರೆ ಇನ್ನು ಎಷ್ಟು ದಿನ ಬೇಕಾಗಿ ಬರ್ಬೋದು ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ನೋಡಿ, ಭಾರತ ಈಗ ಒಂದು ಸ್ಟೆಪ್ ಮುಂದೆ ಬಂದು ಬಂಗಾರ ಖರೀದಿ ಮಾಡೋದಕ್ಕೆ ಜನರಿಗೆ ಬೇಡ ಅಂತ ಅಧಿಕೃತವಾಗಿ ಆದೇಶ ಕೊಟ್ಟಿರುವಂತದ್ದು. ಆಮದು ಸುಂಕವನ್ನ ಏರಿಕೆ ಮಾಡೋದ್ರ ಮೂಲಕ, ಬೆಲೆ ಏರಿಕೆ ಮಾಡೋದ್ರ ಮೂಲಕ ಜನರು ಖರೀದಿ ಮಾಡಬಾರ್ದು ಅಂತಾನೆ ಬೆಲೆ ಆಮದು ಸುಂಕವನ್ನ ಏರಿಕೆ ಮಾಡಿ
15% ಏರಿಕೆ ಮಾಡಿರುವಂತದ್ದು ವೀಕ್ಷಕರೇ. ಹೀಗಾಗಿ ಬಂಗಾರ ಬೆಳ್ಳಿ ಜನ ಖರೀದಿ ಮಾಡಬೇಕು, ಕಡಿಮೆ ಖರೀದಿ ಮಾಡಬೇಕು ಅಂತಾನೆ ಈ ಸುಂಕವನ್ನ ಏರಿಕೆ ಮಾಡಲಾಗಿದೆ. ಆದ್ರೆ ಮುಂದಿನ ಬರೋ ದಿನ ಎಲ್ಲಾ ದೇಶಗಳು ಕೂಡ ಅಂದ್ರೆ ಚೀನಾ, ರಷ್ಯಾದವರು ಕೂಡ ಈ ತರ ಮಾಡಿದ್ರೆ ಬಂಗಾರದ ವ್ಯಾಲ್ಯೂ ಮತ್ತಷ್ಟು ಇಳಿಕೆ ಆಗ್ಬಹುದು. ನೋಡಿ, ಈಗ ಡಿಮ್ಯಾಂಡ್ ಕಡಿಮೆ ಆದ್ರೆ ಬೆಲೆ ಇಳಿಕೆ ಆಗ್ಬೇಕು ಅಂದ್ರೆ ಇಲ್ಲಿ ನೋಡಬಹುದು, ಇವತ್ತು ಬೆಳಿಗ್ಗೆಯಿಂದಲೇ ಮತ್ತೆ 1,300 ರೂಪಾಯಿ ಬೆಲೆ ಬಂಗಾರದ್ದು ಇಳಿಕೆ ಆಗಿದೆ. ಅಂದ್ರೆ ಇದು ಒಂದು MCX ಚಾರ್ಟ್ ನೀವು ನೋಡ್ತಿರ್ಬೋದು, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಚಾರ್ಟ್. ಇದು ಬಂಗಾರದ ವ್ಯಾಲ್ಯೂ ಭಾರತದ್ದು. ನೋಡಿ, ಒಂದು ಸ್ಟ್ರಾಂಗ್ ಸಪೋರ್ಟ್ ಇತ್ತು 1,57,000 1,58,000 ರೂಪಾಯಿ ಈ ರೇಂಜ್ಗೆ ಬಂದಾಗ ಮೇಲೆ ಹೋಗ್ತಾ ಇತ್ತು ಬೆಲೆ. ಆದ್ರೆ ಈಗ ಈ ಒಂದು 1,58,000 ರೂಪಾಯಿ ಏನಿದೆ ನೋಡಿ, ಅದು ಬ್ರೇಕ್ ಆಗಿದೆ. ಆ ಒಂದು ಸಪೋರ್ಟ್ ಮುರಿದು ಕೆಳಗೆ ಬಂದಿದೆ ಬೆಲೆ. ಅಂದ್ರೆ ಮತ್ತಷ್ಟು ಇಳಿಕೆ 1,56,000 1,55,000 ರೂಪಾಯಿ ತನಕ ಬರಬಹುದು. ಒಂದು ವೇಳೆ ಬೆಲೆ 1,63,000 ರೂಪಾಯಿ ದಾಟಿದ್ರೆ 1,70,000 ರೂಪಾಯಿ ತನಕ ಮತ್ತೆ ಬೆಲೆ ಹೋಗಬಹುದು ಅಂತಾನೂ ಕೂಡ ಇಲ್ಲಿ ಚಾರ್ಟ್ ಮೂಲಕ ಅನಲೈಸಿಸ್ ಮಾಡಬಹುದು ವೀಕ್ಷಕರೇ. ಇದಕ್ಕೆ ಟ್ರೇಡಿಂಗ್ ಅನಲೈಸಿಸ್ ಅಂತ ಕರೀತಾರೆ, ಚಾರ್ಟ್ ಅನಲೈಸಿಸ್ ಅಂತ ಕರೀತಾರೆ. ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನೀವು ನೋಡಬಹುದು. 1,60,000 ರೂಪಾಯಿ ಸ್ಟ್ರಾಂಗ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂತಾನೆ ಹೇಳ್ಬಹುದು. 1,57,000 ಸಪೋರ್ಟ್ ಆಗಿದ್ರೆ 1,60,000 ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತಾ ಇದೆ. ಈ ಒಂದು ರೇಂಜ್ ಬೌಂಡ್ ಅಲ್ಲಿ ಬಂಗಾರದ ಬೆಲೆ ಸಿಕ್ಕಾಕಿಕೊಂಡಿದೆ. ಮುಂದಿನ ಬರೋ ದಿನ ಒಂದು ದೊಡ್ಡ ಸ್ಫೋಟನೂ ಆಗಬಹುದು ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ಇಳಿಕೆನೂ ಕೂಡ ಕಾಣಬಹುದು ಅಂತ ಇಲ್ಲಿ ಹೇಳ್ಬಹುದು. ಆದ್ರೆ ಇಲ್ಲಿ ಬಂಗಾರ ಬೆಳ್ಳಿ ಖರೀದಿ ಮಾಡೋರು ಯಾವ ತಪ್ಪುಗಳನ್ನ ಮಾಡಬಾರದು ಅಂದ್ರೆ ಒಟ್ಟು 3 ಪಾಯಿಂಟ್ಸ್ ಇದೆ. ಆ ಒಂದು 3 ಪಾಯಿಂಟ್ ಗಳನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೇವೆ. ಅದಕ್ಕಿಂತ ಮುಂಚೆ 18 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು 500 ರೂಪಾಯಿಷ್ಟು ಇಳಿಕೆ ಕಂಡಿರುವಂತದ್ದು. ನೋಡಿ, ಇವತ್ತು ವ್ಯಾಲ್ಯೂ 1,19,170 ರೂಪಾಯಿ ಇದೆ 18 ಕ್ಯಾರೆಟ್ದು. ಇದರ ಮೇಲೆ 12% ಮೇಕಿಂಗ್ ಚಾರ್ಜ್ ಅಂತ ಹಾಕ್ತಾರೆ ಬಂಗಾರದ ಅಂಗಡಿಯಲ್ಲಿ. ನೀವು ಆಭರಣ ಮಾಡಿಸ್ತೀರಪ್ಪ ಅಂದ್ರೆ ಕೆಲವೊಂದು ಕಡೆಗೆ 8% ಇರುತ್ತೆ, 6% ಇರುತ್ತೆ, ಕೆಲವರು 12% ತಗೋತಾರೆ, ಕೆಲವರು 15% ತಗೋತಾರೆ, ಕೆಲವರು 20-30% ಕೂಡ ತಗೋತಾರೆ. ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಮೇಕಿಂಗ್ ಚಾರ್ಜ್ ಇರುತ್ತೆ. GST 3% ಇರುತ್ತೆ. ಟೋಟಲ್ ಆಗಿ ಒಂದು ಬಂಗಾರದ ಆಭರಣ ನೀವು ತಗೋತೀರಾ ಅಂದ್ರೆ 10 ಗ್ರಾಮ್ದು 1,37,000 ರೂಪಾಯಿ ಆಗುತ್ತೆ 18 ಕ್ಯಾರೆಟ್ದು. ಆದ್ರೆ 18 ಕ್ಯಾರೆಟ್ ಚಿನ್ನ ತಗೊಳ್ಳೋರು 22 ಕ್ಯಾರೆಟ್ ಚಿನ್ನ ತಗೊಂಡ್ರೆ ತುಂಬಾನೇ ಒಳ್ಳೆಯದು. ಯಾಕಂದ್ರೆ 18 ಕ್ಯಾರೆಟ್ ಅಲ್ಲಿ 75% ಬಂಗಾರ ಇರುತ್ತೆ. ಇನ್ನು ಕೆಲವು ಅಂಗಡಿಗಳಲ್ಲಿ 18 ಕ್ಯಾರೆಟ್ಗೆ ಹಾಲ್ ಮಾರ್ಕ್ ಕೂಡ ಹಾಕಿ ಕೊಡ್ತಾ ಇಲ್ಲ ಅಂತ ಹೇಳಿ ಬರ್ತಾ ಇದೆ. ಹೀಗಾಗಿ ನೀವು 18 ಕ್ಯಾರೆಟ್ ತಗೊಳ್ಳಿ, 22 ಕ್ಯಾರೆಟ್ ತಗೊಳ್ಳಿ, BIS ಮಾರ್ಕ್ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಂಡ್ರೆ ತುಂಬಾನೇ ಒಳ್ಳೆಯದು ವೀಕ್ಷಕರೇ. ಫಸ್ಟ್ ಮಿಸ್ಟೇಕ್ ಜನ ಎಲ್ಲಿ ಮಾಡ್ತಾರೆ ಅಂದ್ರೆ ಹಾಲ್ ಮಾರ್ಕ್ ಇಲ್ಲದೆ ಇರೋ 18 ಕ್ಯಾರೆಟ್ ಚಿನ್ನ ತಗೋತಾರೆ. 75 ಅಂತ % ಬರುತ್ತೆ, 750 KDM ಅಂತ ಬರುತ್ತೆ. ಆ ಒಂದು ಬಂಗಾರ ನೀವು ತಗೋತೀರಾ, ಇದರಲ್ಲಿ 75% ಬಂಗಾರ ಇದೆಯಾ, 65% ಇದೆಯಾ, 50% ಬಂಗಾರ ಇದೆಯಾ, ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ? ನೀವು ಮತ್ತೆ ಮರಳಿ ಮಾರಾಟ ಮಾಡುವಾಗ ಅದನ್ನ ಕರಗಿಸ್ತಿರಲ್ಲ, ಕರಗಿಸಿದ ಮೇಲೆ ಅದರದ್ದು ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ, ಅದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಮೋಸ ಹೋಗಿದೆ ಅಂತ. ಅಂದ್ರೆ ಇವತ್ತು ನೀವು 18 ಕ್ಯಾರೆಟ್ ಚಿನ್ನ ತಗೊಂಡಿರ ಅಂದ್ರೆ ಅದರಲ್ಲಿ 75% ಬಂಗಾರ ಇದ್ರೆ ಅದು ಮಾತ್ರ 18 ಕ್ಯಾರೆಟ್ ಅಂತ ಅಪ್ಲೈ ಆಗುತ್ತೆ. ಒಂದು ವೇಳೆ ಅದರಲ್ಲಿ 50% ಇತ್ತಪ್ಪ ಅಂದ್ರೆ ಅದು 12-13 ಕ್ಯಾರೆಟ್ಗೆ ಬಂದು ನಿಂತಿರುತ್ತೆ. ಸೊ ನಿಮಗೆ ದೊಡ್ಡ ಮಟ್ಟದ ನಷ್ಟ ಕೂಡ ಆಗಬಹುದು. ಹೀಗಾಗಿ 18 ಕ್ಯಾರೆಟ್ BIS ಮಾರ್ಕ್ ಹಾಲ್ ಮಾರ್ಕ್ ಇದ್ರೆ ಅಲ್ಲಿ ನಿಮಗೆ ಮೋಸ ಆಗೋ ಚಾನ್ಸ್ ಕಡಿಮೆ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇ ಮಿಸ್ಟೇಕ್ ಜನ ಎಲ್ಲಿ ಮಾಡ್ತಾರಂದ್ರೆ ಬಿಲ್ ಇಲ್ಲದೆ ವ್ಯವಹಾರ ಮಾಡ್ತಾರೆ. ನೋಡಿ, ಈಗ ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಮದುವೆಯಾದ ಮಹಿಳೆಯರು 500 ಗ್ರಾಮ್ ವರೆಗೂ ಮನೆಯಲ್ಲಿ ಬಂಗಾರ ಇಟ್ಕೊಂಡ್ರು ಕೂಡ ಯಾರು ಲೆಕ್ಕ ಕೇಳಲ್ಲ. 500 ಗ್ರಾಮ್ ಮೇಲೆ ನಿಮ್ಮ ಹತ್ತಿರ ಬಂಗಾರ ಇದೆ ಅಂದ್ರೆ ಆ ಒಂದು ಬಂಗಾರ ನಿಮ್ದೆ ಅನ್ನೋದಕ್ಕೆ ನೀವು GST ಬಿಲ್ ಅಥವಾ ಇನ್ಕಮ್ ಸೋರ್ಸ್ ಅನ್ನ ತೋರಿಸೋದು ಕಡ್ಡಾಯ ಮಾಡಲಾಗಿದೆ. ಇನ್ನೊಂದು ಕಡೆಗೆ ಮದುವೆ ಆಗದೇ ಇರುವ ಮಹಿಳೆಯರು ಹೆಣ್ಣು ಮಕ್ಕಳ ಹತ್ತಿರ 250 ಗ್ರಾಮ್ ವರೆಗೂ ಓಕೆ, 250 ಗ್ರಾಮ್ ಮೇಲೂ ಕೂಡ ನೀವು ಇಟ್ಕೋಬಹುದು. ಆದ್ರೆ ಅದಕ್ಕೆ ನೀವು ಕಡ್ಡಾಯವಾಗಿ GST ಬಿಲ್ ಅನ್ನ ಹೊಂದಿರಬೇಕು ಅಥವಾ ಇನ್ಕಮ್ ಸೋರ್ಸ್ ಅಥವಾ ಖರೀದಿ ಮಾಡಿರೋ ಪ್ರೂಫ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಇನ್ನು ಮೂರನೇದಾಗಿ ಪುರುಷರ ಹತ್ತಿರ ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ ವರೆಗೂ ಅಲೋಡ್ ಇದೆ. 100 ಗ್ರಾಮ್ ಮೇಲೂ ಕೂಡ ನಿಮ್ಮ ಹತ್ರ ಬಂಗಾರ ಇಟ್ಕೋಬಹುದು, 1 kg ಇಟ್ಕೊಳ್ಳಿ, ಏನು ಪರವಾಗಿಲ್ಲ. ಆದ್ರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಾಗ, ಚೆಕಿಂಗ್ ಬಂದಾಗ ಅವಾಗ 100 ಗ್ರಾಮ್ ಮೇಲಿರುವ ಬಂಗಾರಕ್ಕೆ ನೀವು ಲೆಕ್ಕ ಕೊಡಬೇಕು ಅಥವಾ GST ಬಿಲ್ ತೋರಿಸಬೇಕಾಗುತ್ತೆ. ನೋಡಿ, 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ 800 ರೂಪಾಯಿಷ್ಟು ನಿನ್ನೆಗೆ ಇವತ್ತಿಗೆ ಇಳಿಕೆ ಆಗಿರುವಂತದ್ದು. 1,45,650 ರೂಪಾಯಿ ಇದೆ 10 ಗ್ರಾಮ್ದು ಬೆಲೆ. ನೀವೇನಾದ್ರೂ 22 ಕ್ಯಾರೆಟ್ದು ಆಭರಣ ತಗೋತೀರಾ ಅಂದ್ರೆ ಮೇಕಿಂಗ್ ಚಾರ್ಜ್ ಅಪ್ರಾಕ್ಸಿಮೇಟ್ 12% ಹಿಡಿದ್ರೆ 17,000 ರೂಪಾಯಿ ಆಗುತ್ತೆ. GST 3% ಆಗುತ್ತೆ. ಟೋಟಲ್ ಆಗಿ 1,67,000 ರೂಪಾಯಿ ತನಕ ಆಗ್ತಾ ಇದೆ. ಒಂದು 10 ಗ್ರಾಮ್ದು 22 ಕ್ಯಾರೆಟ್ ಚಿನ್ನ ನೀವು ತಗೋತೀರಾ ಅಂದ್ರೆ. ನೋಡಿ, ತುಂಬಾ ಜನ ಎಲ್ಲಿ ಒಂದೊಂದು ತಪ್ಪು ಮಾಡ್ತಾರಂದ್ರೆ 22 ಕ್ಯಾರೆಟ್ದು 10 ಗ್ರಾಮ್ ಬಂಗಾರ ತಗೊಂಡಿರ್ತೀರಾ, 10 ಗ್ರಾಮ್ದು ಒಂದು ಬಂಗಾರದ ಬಳೆ ತಗೊಂಡಿರ್ತೀರಾ. ಆದ್ರೆ ಆ ಒಂದು ಬಂಗಾರದ ಬಳೆ ಮೇಲೆ ಆ ಹಳದಿ ಕಲರ್ ಆಗಿರ್ಬೋದು, ಕೆಂಪು ಕಲರ್ದು ಇಮಿಟೇಷನ್ ಆರ್ಟಿಫಿಷಿಯಲ್ ಡೈಮಂಡ್ ತರ ಇರುವ
ಜ್ಯುವೆಲರೀಸ್ ಅಥವಾ ಒಂದು ಹವಳಗಳನ್ನ ಹಾಕಿರ್ತಾರೆ. ಅದ್ರದ್ದು ತೂಕವನ್ನ ನೀವು ಮೈನಸ್ ಮಾಡ್ಸಲ್ಲ, ಅಲ್ಲಿ ನಿಮಗೆ ಮೋಸ ಆಗಬಹುದು. ಅಂದ್ರೆ 10 ಗ್ರಾಮ್ ಬಂಗಾರ ಇದ್ರೆ ಅದರಲ್ಲಿ ಎಷ್ಟು ಗ್ರಾಮ್ ಆ ಒಂದು ಬಂಗಾರದ ಮೇಲೆ, ಆಭರಣದ ಮೇಲೆ ಎಷ್ಟು ಗ್ರಾಮ್ದು ಆರ್ಟಿಫಿಷಿಯಲ್ ಡೈಮಂಡ್ಸ್ ಗಳನ್ನ ಹಾಕಿದ್ದಾರೆ, ಆರ್ಟಿಫಿಷಿಯಲ್ ಹವಳಗಳನ್ನ ಹಾಕಿರ್ತಾರೆ, ಅದ್ರದ್ದು ತೂಕವನ್ನ ನೀವು ಕಡಿತ ಮಾಡಿಸ್ಬೇಕು. 10 ಗ್ರಾಮ್ ಅಲ್ಲಿ 1 ಗ್ರಾಮ್ ಕೂಡ ಅದ್ರದ್ದು ವೇಟ್ ಲೆಸ್ ಆದ್ರೆ, ಕಡಿಮೆ ಆದ್ರೆ, 1 ಗ್ರಾಮ್ದು ನಿಮಗೆ ಉಳಿತಾಯವಾದ್ರೆ ಅಲ್ಲಿ ನಿಮಗೆ 16,000 ರೂಪಾಯಿ 15,000 ರೂಪಾಯಿ ಉಳಿತಾಯವಾಗುತ್ತೆ. ನೋಡಿ, 1 ಗ್ರಾಮ್ಗೆ 15,000 ರೂಪಾಯಿ ಇದೆ ಬಂಗಾರ, 16,000 ರೂಪಾಯಿ ಇದೆ. ನೀವು 1 ಗ್ರಾಮ್ ಕೂಡ ಉಳಿಸಿದ್ರು ಕೂಡ ನಿಮಗೆ ದೊಡ್ಡ ಮಟ್ಟದ ಉಳಿತಾಯ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ಕಡಿಮೆ ಬೆಲೆಗೆ ಬಂಗಾರ ನೀವು ಯಾವ ತರ ಖರೀದಿ ಮಾಡಬಹುದು ಅಂದ್ರೆ, ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ನೋಡಿ, ಅವಾಗ ಸ್ವಲ್ಪ ಖರೀದಿ ಮಾಡಬೇಕು. 10 ಗ್ರಾಮ್ದು ಒಂದು ಬಂಗಾರದ ಆಭರಣ, ನೆಕ್ಲೆಸ್ ಏನಾದ್ರೂ ಮಾಡಿಸೋದಿದ್ರೆ ನೀವು ಈಗಿನಿಂದಲೇ 1 ಗ್ರಾಮ್ 2 ಗ್ರಾಮ್ ತಗೋಬೇಕು. ಒಟ್ಟಿಗೆ 10 ಗ್ರಾಮ್ ಖರೀದಿ ಮಾಡಬಾರ್ದು ವೀಕ್ಷಕರೇ. ನೀವು ಯಾವಾಗ ಮಾರ್ಕೆಟ್ ಅಲ್ಲಿ ಬೆಲೆ ಇಳಿಕೆ ಆಗಿರುತ್ತೆ ನೋಡಿ, ಇವತ್ತು 2,000 3,000 ರೂಪಾಯಿ ದೊಡ್ಡ ಮಟ್ಟದ ಇಳಿಕೆ ಕಂಡಿರುತ್ತೆ ಬಂಗಾರ, ಅವಾಗ ನೀವು 1 ಗ್ರಾಮ್ 2 ಗ್ರಾಮ್ ಈ ತರ ಖರೀದಿ ಮಾಡಬೇಕು. ಅವಾಗ ನಿಮಗೆ ಎವರೇಜ್ ವ್ಯಾಲ್ಯೂ ಅಂತ ಬರುತ್ತೆ. ಎವರೇಜ್ ವ್ಯಾಲ್ಯೂ ನೀವು ಲೆಕ್ಕ ಮಾಡಿದಾಗ ಮಾರ್ಕೆಟ್ ಗಿಂತ ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಿರುತ್ತೆ ಅಂತಾನೆ ಹೇಳ್ಬಹುದು. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ 1,58,890 ರೂಪಾಯಿ ಇದೆ. ಅಂದ್ರೆ ಇದ್ರ ಮೇಲೂ ಕೂಡ ನಾವು ಮಿನಿಮಮ್ 1% ಮೇಕಿಂಗ್ ಹಿಡಿದ್ರು ಕೂಡ 1,500 ರೂಪಾಯಿ ಮೇಕಿಂಗ್ ಚಾರ್ಜ್ ಹಿಡಿದ್ರು ಕೂಡ GST ಇದ್ರ ಮೇಲೆ 3% ಹಿಡಿದ್ರೆ ಟೋಟಲ್ ಆಗಿ ಇದ್ರದ್ದು ಬೆಲೆ ಆಗ್ತಾ ಇದೆ 1,65,000 ರೂಪಾಯಿ. ಅಂದ್ರೆ ಈಗ ನೋಡಿ, 1,58,000 ರೂಪಾಯಿ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ ಬೆಲೆ ಇರುವಂತದ್ದು. ಇದು ಹೂಡಿಕೆ ಮಾಡೋರು ತಗೋತಾರೆ. ಆಭರಣನೂ ಬೇಡ ನಮಗೆ, ಬ್ಯಾಂಕ್ ನಲ್ಲಿ ಹಣನೂ ಇಡಲ್ಲ ನಾವು, ಅಂತವರು ಈ ಒಂದು ಗಟ್ಟಿ ಬಂಗಾರ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ತುಂಬಾ ಜನ ಗಟ್ಟಿ ಬಂಗಾರ ಎದಕ್ಕೆ ತಗೋತಾರ ಅಂದ್ರೆ, ಇವತ್ತು ಬೆಲೆ 1,60,000 ರೂಪಾಯಿ ಇದೆಲ್ಲ, ನಾಳೆ ಅಂದ್ರೆ ಮುಂದಿನ ವರ್ಷ 1,80,000 ರೂಪಾಯಿ ಆದ್ರೆ ಅದನ್ನ ಮಾರಾಟ ಮಾಡಿದ್ರೆ ಅವರಿಗೆ 20,000 ರೂಪಾಯಿ ಲಾಭ ಸಿಗುತ್ತೆ ಅಂತ ಒಂದು ಆಸೆಯಿಂದ ಖರೀದಿ ಮಾಡಿರ್ತಾರೆ. ಆದ್ರೆ ಸದ್ಯಕ್ಕೆ ಮಾರ್ಕೆಟ್ ತುಂಬಾ ವಲೆಟೋಲ್ ಇದೆ. ಅಮೆರಿಕ ಇರಾನ್ ಯುದ್ಧ ಪರಿಣಾಮವಾಗಿರ್ಬೋದು, ಜಾಗತಿಕ ಅನಿಶ್ಚಿತೆ ಆಗಿರೋದ್ರಿಂದ ಮಾರ್ಕೆಟ್ ಒಂದು ದಿನ ಮೇಲೆ ಹೋಗ್ತಾ ಇದೆ, ಒಂದು ದಿನ ಇಳಿಕೆ ಆಗ್ತಾ ಇದೆ. ಈ 1 ತಿಂಗಳು ಸ್ವಲ್ಪ ಇನ್ವೆಸ್ಟರ್ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.